ಜೂನ್ ತಿಂಗಳು ಕಳೆದು ಜುಲೈ ತಿಂಗಳಿಗೆ ನಾವು ಆಲ್ರೆಡಿ ಕಾಲಿಟ್ಟಿದ್ದೀವಿ. ಆದರೂ ಕೂಡ ಒಂದು 50 ಭಾಗದಷ್ಟು ಕೂಡ ನಮಗೆ ಮಳೆ ಬಂದಿಲ್ಲ. ಈ ತರ ಇದ್ದಾಗ ರೈತರಿಗೆ ಯಾವ ಒಂದು ಬೆಳೆಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ ಅಥವಾ ಯಾವ ತಂತ್ರಜ್ಞಾನಗಳ ಮೊರೆ ಹೋಗ್ಲಿಕ್ಕೆ ಹೇಳ್ತೀರಾ? ಸ್ವಲ್ಪ ಭೂಮಿ ಒಳಗೆ ಇಳಿಯುವಂತ ಜೋರು ಮಳೆ ಬರಬೇಕು. ಬಿಟ್ಟು ಬರಡಾಗಿ ಹೋಗ್ಯಾಳು ಅವು ಬಂದ್ರೇನೆ ನಮಗೆ ಅನುಕೂಲ. ಹಂಗಾಗ್ಲಿಲ್ಲ ಅಂತಂದಾಗ ರೈತಂಗೆಲ್ಲೇತಿ ಭೂಮಿ ಮ್ಯಾಲೆ ಜಾಗ. ಕ್ಲೈಮೇಟ್ ಚೇಂಜ್ ಬಗ್ಗೆ ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ. ಕ್ಲೈಮೇಟ್ ಚೇಂಜ್ ಬಗ್ಗೆ ರೈತರಿಗೂ ಕೂಡ ಒಂದು ಅವೇರ್ನೆಸ್ ಅಂತೂ ಬರ್ತಿದೆ. ಸರ್ಕಾರದಿಂದ ಡಿಮ್ಯಾಂಡ್ಗೆ ಆ ಒಂದು ಬೇಡಿಕೆಗೆ ನಾವು ಸ್ಪಂದನೆ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಸಾವಯವ ಕನ್ವರ್ಷನ್ ಮಾಡಬೇಕು ಅಂತಂದ್ರೆ ಒಂದು 3 ವರ್ಷ ತೊಂದರೆ ಆಗ್ತದೆ. ಸೊ ಅಲ್ಲಿವರೆಗೆ ಅವ್ರ ಗತಿ ಬದುಕೋಕೆ ಬೇಕು ಸ್ಟೇಪಲ್ ಫುಡ್ ಪ್ರೊಲಾಂಗ್ ಆಗಿ. ಈ ವರ್ಷ ಅದನ್ನ ಮಾತ್ರ ಅದು ಮುಂದೆ ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಅಂತ ಒಂದು ಏನು ಅಂಗಮಾರಿ ರೋಗ ಅಂತ ಬರ್ತದಲ್ಲ, ಅಂಗಮಾರಿ ರೋಗನ ತಪ್ಪಿಸ್ಕೋಬಹುದು. ಹೈನುಗಾರಿಕೆ ಏನಿದೆ ಪ್ರತಿ ಹಳ್ಳಿನಲ್ಲೂ ಕೂಡ ಅದು ಕ್ಷೀಣಿಸಿ ಹೋಗಿದೆ. ಹಸುಗಳು ಪಾಲಿನ ಹುಲ್ಲನ್ನ ನಾವೇ ತಿನ್ನಕ್ಕೆ ಶುರು ಮಾಡ್ತೀವಿ. ಅದನ್ನ ಇನ್ನೂ ಹೇಳ್ಬೇಕು ಅಂತಂದ್ರೆ ಸಾವಯವವಾಗಿ ಹೇಳ್ಬೇಕು ಅಂದ್ರೆ ಮಣ್ಣಿಂದ ಕಾಯ. ಈಗ ಉದಾಹರಣೆಗೆ ಕೋವಿಡ್ ಅಲ್ಲಿ ಯಾರು ಸತ್ರು? ಯಾರಿಗೆ ಇಮ್ಯುನಿಟಿ ಪವರ್ ಇರಲಿಲ್ಲ ಅವರು ಸತ್ರು. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರನ್ನೇ. ಅದು ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ ಬೀದಿಲ್ ಬಿದ್ದಿದ್ದವ್ರು ಒಬ್ರು ಸಾಯ್ಲಿಲ್ಲ, ಭಿಕ್ಷುಕರು ಯಾರು ಸಾಯ್ಲಿಲ್ಲ, ಸತ್ತವರೆಲ್ಲ ದೊಡ್ಡ ದೊಡ್ಡವರೇ. ಎಲ್ಲ ರೈತ ವಿಜ್ಞಾನಿಗಳಿಗೆ ನಮಸ್ತೆ. ಇವತ್ತು ನಮ್ಮೊಂದಿಗಿದ್ದಾರೆ ಈ ಪಾಡ್ಕಾಸ್ಟ್ ಅಲ್ಲಿ ಡಾಕ್ಟರ್ ಪರಶಿಮೂರ್ತಿ ಸರ್. ತೋಟಗಾರಿಕೆ ಇಲಾಖೆಯಲ್ಲಿ 30 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ನಾನು ಮೊದಲನೇದಾಗಿ ಲೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಿಲ್ ಕೆಲಸ ಮಾಡ್ತಿರುವಂತಹ ಒಂದು ವ್ಯಕ್ತಿತ್ವನ ನಾನಿವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಡಾಕ್ಟರ್ ಪರಶಿಮೂರ್ತಿ ಸರ್ ಮೈಸೂರಲ್ಲೇ ಹುಟ್ಟಿ ಮೈಸೂರಲ್ಲೇ ಬೆಳೆದು ಮೈಸೂರಲ್ಲೇ ತನ್ನ ವಿದ್ಯಾಭ್ಯಾಸವನ್ನು PUC ವರೆಗೂ ಮಾಡಿ ನಂತರ ಅವರು BSc MSc ಅಗ್ರಿಕಲ್ಚರ್ ಮತ್ತೆ PhD ಅಗ್ರಿಕಲ್ಚರ್ ಮಾಡಿ ನಂತರ ಅವರು ದಾವಣಗೆರೆ ಜಿಲ್ಲೆನಲ್ಲಿ ತನ್ನ ಒಂದು ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ಸೀನಿಯರ್ ADA ಆಗಿ ಅಲ್ಲಿ ಜಾಯ್ನ್ ಆಗ್ತಾರೆ. ನಂತರ ರಾಯಚೂರಿಗೆ ಟ್ರಾನ್ಸ್ಫರ್ ಆಗುತ್ತೆ. ರಾಯಚೂರಲ್ಲೂ ಕೂಡ ತುಂಬಾ ಕೆಲಸಗಳನ್ನ ಮಾಡಿ ನಂತರ ಅವರು ಬೆಂಗಳೂರಿಗೆ ಬರ್ತಾರೆ. ಜಾಯಿಂಟ್ ಡೈರೆಕ್ಟರ್ ಆಗಿ ಅವರಿಗೆ ಬಡ್ತಿ ಹೊಂದು ನಂತರ ಅವರು ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ವೆಜಿಟೇಬಲ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತೆ ಹಾಪ್ಕಾಮ್ಸ್ ಅಲ್ಲಿ MD ಆಗಿ ಕೆಲಸ ಮಾಡಿದ್ದಾರೆ, ಮ್ಯಾಂಗೋ ಬೋರ್ಡ್ ಅಲ್ಲಿ MD ಆಗಿ ವರ್ಕ್ ಮಾಡಿದ್ದಾರೆ. ಮತ್ತೆ ಮ್ಯಾಂಗೋ ಬೋರ್ಡ್ ಅಲ್ಲಿ ಕೆಲವೊಂದು ಈ ಮ್ಯಾಂಗೋ ಮೇಳ ಅಂತ ಒಂದು ಕಾರ್ಯಕ್ರಮಗಳೆಲ್ಲ ಆ ಒಂದು ಸಮಯದಲ್ಲಿ ತುಂಬಾ ಜನಗಳಿಗೆ ಕೊಟ್ಟು ಪರಿಚಯ ಕೂಡ ಮಾಡಿಸಿದ್ದಾರೆ. ಅಂದ್ರೆ ರೈತರಿಗೆ ಒಂದು ನೇರ ಮಾರುಕಟ್ಟೆ ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಒಂದು ಅಧಿಕಾರಿಗಳ ಜೊತೆ ಕೂತು ಮಾತುಕತೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಮ್ಯಾಂಗೋ ಮೇಳ ಮತ್ತೆ ತಾಲೂಕು ಮಟ್ಟದಲ್ಲೂ ಕೂಡ ಮ್ಯಾಂಗೋ ಮೇಳವನ್ನ ನಡೆಸಲಿಕ್ಕೆ ಒಂದು ರೂವಾರಿ ಆದಂತಹ ಸರ್ ಅವರು. ಮತ್ತೆ ಜೊತೆಗೆ ಹೇಳ್ಬೇಕು ಅಂತಂದ್ರೆ ಫಾರ್ಮ್ಸ್ ಅಂಡ್ ನರ್ಸರಿನಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ನ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚು ಹೊತ್ತು ಕೊಟ್ಟು ಎಸ್ಪೆಷಲಿ ನಮ್ಮಂತ ಯೂತ್ಸ್ ನ ಪ್ರೇರೇಪಿಸಿದಂತ ಒಂದು ದೊಡ್ಡ ವ್ಯಕ್ತಿತ್ವ ಅಂತಾನೆ ಹೇಳ್ಬಹುದು. ಕಾಸ್ಟ್ ಕಟಿಂಗ್ ರೇಷಿಯೋ ಅಂತ ಏನಿದೆ, ರಿಡಕ್ಷನ್ ಏನಿದೆ ಅಂದ್ರೆ ಒಂದು ರೈತ ಒಂದು ಬೆಳೀತಾ ಇದ್ದಾರೆ ಅಂತಂದ್ರೆ ಇವಾಗೆಲ್ಲ ಪರಿಸ್ಥಿತಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಾಗಿ ನಾವು ದುಡ್ಡು ಖರ್ಚಾಗ್ತದೆ, ಮತ್ತೆ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬಾ ಜಾಸ್ತಿ ಇದೆ. ಅದನ್ನ ಯಾವ ರೀತಿ ಸಿಂಪಲ್ ಆಗಿ ಒಂದು ಸಣ್ಣ ಸಣ್ಣ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಯಾವ ತರ ಕಾಸ್ಟ್ ಕಟಿಂಗ್ ಮಾಡಬಹುದು ಅಂತ ಹೇಳಿ ನಮ್ಮಂತಹ ಯೂತ್ಸ್ಗೆ ತಿಳಿ ಹೇಳ್ಕೊಟ್ಟಂತಹ ಒಂದು ದೊಡ್ಡ ವ್ಯಕ್ತಿತ್ವ ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಬನ್ನಿ ಈ ಒಂದು ಪಾಡ್ಕಾಸ್ಟ್ಗೆ ಸರ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಸರ್ ಶುರು ಮಾಡೋದಕ್ಕಿಂತ ಮುಂಚೆ ತಿಳ್ಕೊಬೇಕು ಅಂತಂದ್ರೆ ತಾವು ಎಲ್ಲಿಂದ ಬರ್ತಾ ಇದ್ದೀರಿ ಅಂತ? ಇಲ್ಲಿಂದ ನಾನು ಸಾಮಾನ್ಯವಾಗಿ ನಿಮಗೆ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಿಸಿದಂತೆ ಇಲಾಖೆಗಳಲ್ಲಿ ಹೆಚ್ಚಿನ ಅಂಶ ಹಳ್ಳಿಯಿಂದ ಬಂದಿರೋರೆ. ಅದು ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಹಳ್ಳಿಯಲ್ಲಿ ನಾವು ಓದುವಾಗ ಓದ್ಕೊಡ್ತಿದ್ವಿ. ಒಂದು ಚೆನ್ನಾಗಿ ಓದಬೇಕು ಅನ್ನೋದೇ ನಮ್ಮ ತಂದೆ ತಾಯಿಗಳ ಒಂದು ಆಸೆ ಆಗಿತ್ತು. ಅದೇ ಥರ ಓದ್ತಿದ್ವಿ. ಅಲ್ಲಿಂದ ಹೈಸ್ಕೂಲ್ ಸೇರಿಸಿದ್ರು, ಅಲ್ಲಿಂದ ಕಾಲೇಜ್ ಸೇರಿಸಿದ್ರು. ಕಾಲೇಜಲ್ಲಿ ನಮಗೆ ಮರಿಮಲ್ಲಪ್ಪ ಜೂನಿಯರ್ ಕಾಲೇಜಲ್ಲಿ ನಮಗೆ ನಾವು ಕಾಲೇಜ್ ಮುಗಿದ ಮೇಲೆ ಏನೇನು ಮಾಡಬಹುದು, ಯಾವ್ಯಾವ ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು, ಅದರಿಂದ ನಮ್ಮ ಫ್ಯೂಚರ್ ಹೇಗಾಗುತ್ತೆ ಅಂತೇಳಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು.
ಯಾರಾದರೂ ಲೆಕ್ಚರರ್ಸು ಅವತ್ತಿನ ದಿನ ರಜಾ ಇದೆ ಮತ್ತು ನಮಗೆ ಆ ಪೀರಿಯಡು ಫ್ರೀ ಆಗ್ತದೆ ಅಂತಂದರೆ ಒಬ್ಬರು ನಮ್ಮ ಪ್ರಿನ್ಸಿಪಾಲ್ರು ಅವ್ರನ್ನ ನೆನ್ಕೋತೀನಿ, ಅವರು ಬೆಟ್ಟಲಿಂಗಯ್ಯ ಅಂತೇಳಿ ಅವ್ರು ಬಂದುಬಿಡೋರು ಆ ಕ್ಲಾಸ್ನ ಎಂಗೇಜ್ ಮಾಡ್ಕೊಳ್ಳೋಕ್ಕೆ. ಅವರು ಜನರಲ್ಲಾಗಿ ಮಾತಾಡ್ತಾ ಹೇಳೋರು ನಿಮಗೆ ಮುಂದೆ ಏನಾಗ್ಬೋದು. ಅದು ಇಡೀ 1 ಗಂಟೆ ಪಿನ್ ಡ್ರಾಪ್ ಸೈಲೆನ್ಸಿಂದ ಕೇಳ್ತಾ ಇದ್ವಿ ಮತ್ತು ಅವ್ರಿಗೆ ಕ್ವಶನ್ಸ್ ಕೇಳ್ತಿದ್ವಿ. ಅವ್ರು ಹೇಳೋರು ಏನೇನು ಮಾಡ್ಬೋದು ಅಂತ. ಆಗ ನಮಗೆ ನಾನು PUC ಮಾಡುವಾಗ ಇಂಜಿನಿಯರಿಂಗ್ ಓದಿದ್ರೆ ಕೆಲಸ ಸಿಗಲ್ಲ ಅಂತ ಅನ್ನೋದಿತ್ತು. ಅದೊಂದು ತುಂಬ ಬಂದ್ಬಿಟ್ಟಿತ್ತು. ಅವಾಗಿನ ಕಾಲದಲ್ಲೇ ಹಂಗಿತ್ತ ಸರ್? ಸಾಫ್ಟ್ವೇರ್ ಇರಲಿಲ್ಲ ಆಗ ಸಾಫ್ಟ್ವೇರ್ ಅನ್ನೋದು ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ಸಿವಿಲ್ ಮಾಡ್ತಿದ್ರು, ಆಟೋಮೊಬೈಲು ಈ ಥರದಲ್ಲಿ ಇದ್ವು. ಸಿವಿಲ್ನವರಂತೂ ಇಂಜಿನಿಯರ್ಸ್ ತುಂಬ ಜನ ಪಾಪ ಇದ್ದಿದ್ರು ಅವಾಗ, ಏನು ನಿರುದ್ಯೋಗಿಗಳಿದ್ರು. ಅದನ್ನು ನೋಡಿ ಎಲ್ಲ ಹೇಗೆ ಆದ್ರೂ ಇಂಜಿನಿಯರ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಳ್ಳೋಕೆ ಬೇಡ ಅಂತ ಹೇಳೋರು. ಆ ರೀತಿ ಇತ್ತು ಇಂಜಿನಿಯರಿಂಗ್ಗೆ. ಸೊ ಹಾಗಾಗಿ ಬೇರೆ ಯಾವುದೋ ಡಾಕ್ಟ್ರಿಗೆ ಓದಬೇಕು ಅಂತಂದರೆ ಟಾಪಲ್ಲಿ ಇರಬೇಕು. ಆ ಟಾಪಲ್ಲಿ ಇರ್ತೀವ ನಾವು, ಅದನ್ನು ಬಿಟ್ಟು ಯೋಚನೆ ಮಾಡ್ತಿದ್ವಿ ನಾವು ಯಾವಾಗಲೂ. ಗುರಿ ಅಲ್ಲಿಡ್ಬೋದು, ಗುರಿ ಇಟ್ಟರೆ ಇಲ್ಲೆಲ್ಲಾದರೂ ಬರ್ಬೋದು ಅನ್ನೋ ಥರ. ಸರಿ ಬೈ ಹುಕ್ಕಾರ್ ಕ್ರೂಕ್ ಅದು ವೆಟರ್ನರಿ ಬಗ್ಗೆ ಮಾತಾಡ್ತಿದ್ರು, ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಿದ್ರು. ಈ ವೆಟರ್ನರಿ ಅಗ್ರಿಕಲ್ಚರ್ ಆವತ್ತಿನ ದಿನ ವೆಟರ್ನರಿ ಸೈನ್ಸ್ ಓದಿದರೆ 100% ಗೌರ್ಮೆಂಟ್ ಜಾಬ್ ಹಾಗಿತ್ತು. ವೆಟರ್ನರಿ ಆವಾಗ ತಾನೇ ಪಿಕಪ್ ಆಗ್ತಿತ್ತು. ಮತ್ತು ಪ್ರಬುದ್ಧಮಾನಕ್ಕೆ ಬರ್ತಿದ್ದ ಒಂದು ಇಲಾಖೆ. ಹ್ಯಾಂಡ್ಸ್ಗಳು ಕಡಿಮೆ ಇದ್ವು. ವರ್ಷಕ್ಕೆ 50 ಜನನೋ 60 ಜನನೋ ಡಾಕ್ಟರ್ಗಳು ರಿಲೀಸ್ ಆಗ್ತಿದ್ರು. 2 ಕಾಲೇಜು, ಬೆಂಗಳೂರಲ್ಲೊಂದು, ಬೀದರ್ಲೊಂದು ಅಷ್ಟೇ ಆಗ್ತಿದ್ದಾಗ. ಸೊ ಬೀದರ್ಲೊಂದು, ಬೀದರ್ಲಿ 25 ಜನ, ಬೆಂಗಳೂರಲ್ಲೊಂದು 50 ಜನ ಇರಬೇಕು. ಸೊ ಬರ್ತಿದ್ರು. ಹೀಗಾಗಿ ಸಾಲ್ತಿರ್ಲಿಲ್ಲ. ಅವಾಗ ಹೇಳೋರು ನೋಡಿ ನೀವು ಅದಕ್ಕೆ ಸೇರ್ಕೊಬಿಟ್ರೆ ನಿಮ್ಗೆ ಕೆಲಸ ಅಂತ. ಸರಿ ನಾವು ಅದಕ್ಕೆ ಗುರಿ ಹಾಕಿದ್ವಿ. ನಮಗೆ ಬೇಕಾಗಿದ್ದು ಅಲ್ಟಿಮೇಟ್ಲಿ ಗೌರ್ಮೆಂಟ್ ಜಾಬು. ಅದಕ್ಕೆ ಗುರಿ ಇಟ್ವಿ. ಅದು ಸ್ವಲ್ಪದಲ್ಲಿ ಮಿಸ್ ಆಯಿತು. ಕೃಷಿಗೆ ಸೇರಿ ಅಂತಂದರು, ಕೃಷಿಗೆ ಸೇರಿದ್ವಿ, ಓದ್ತಾನೆ ಇದ್ವಿ. ಮನೆಯಿಂದ ದುಡ್ಡು ಕಳ್ಸೋರು, ಓದ್ತಾ ಇರೋರು. ನಾವು ಓದ್ತಾನೆ ಇದ್ವಿ. ಮನೇಲಿ ಪಾಪ ಏನೋ ಸಿಟಿಲಿ ಓದ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಓದ್ತಾನೆ ಅಂತ ಹಳ್ಳಿ ಜನ, ನಮ್ಮ ತಂದೆ ತಾಯಿಗಳು ಹೆಚ್ಚಿನ ಜ್ಞಾನ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೆ ಇರೋದ್ರಿಂದ ಏನೋ ಓದ್ತಾ ಇದ್ದಾನೆ, ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ ಅಂದರೆ ಈಗ ನಮ್ಮ ಮಕ್ಕಳನ್ನೆಲ್ಲ ಫಾರಿನಲ್ಲಿ ಕಳಿಸಿ ಓದಿಸಿದ ಹಾಗೆ ಸಮ ಇತ್ತು ಅವಾಗ. ಸೊ ಓದಿದ್ವಿ. ಕೊನೆಗೆ ಸ್ಕೋರ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸ್ಕೋರ್ ಮಾಡ್ಕೋತಿದ್ವಿ. ನಂತರ ಇಲಾಖೆನಲ್ಲಿ ಸಿಕ್ಕಿದಾಗ ನಮ್ಮ ಅದೃಷ್ಟಕ್ಕೆ, ತಂದೆ ತಾಯಿಗಳು ಮಾಡಿದ ಪುಣ್ಯಕ್ಕೆ ನಾವು ಇಲಾಖೆಗೆ ಸೇರಿಕೊಂಡ್ವಿ. ಇಲಾಖೆಗೆ ಸೇರಿ ನಾನು ಮೊದಲನೇ ಜರ್ನಿ ಶುರು ಮಾಡಿದ್ದೆ ನಾನು ದಾವಣಗೆರೆಯಲ್ಲಿ ಶುರು ಮಾಡಿದೆ. ನಲ್ಲಿ ಮೈಸೂರಿಂದ ತುಂಬ ದೂರ ಆದರೂ ಓದ್ವಿ. ಮತ್ತು ಅದೊಂದು ಮಧ್ಯ ಕರ್ನಾಟಕ, ದಾವಣಗೆರೆ ಅಂತಂದ್ರೆ ಹೌದು, ನೀವು ಹೇಳ್ದಂಗೆ ಅದೊಂದು ನಮ್ಮ ಕರ್ನಾಟಕ ಮಧ್ಯಭಾಗದಲ್ಲಿ ಇರುವಂತಹ ಹೆಚ್ಚು ಕನ್ನಡಿಗರು ಇರುವಂತಹ ಒಂದು ಜಿಲ್ಲೆ ಅಂತಾನೂ ಹೇಳ್ಬೋದು ಸರ್. ಹೌದು, ಮಧ್ಯಭಾಗ. ಆಗ ತಾನೇ ದಾವಣಗೆರೆ ಜಿಲ್ಲೆ ಹೊಸದಾಗಿ ಹುಟ್ಟಿತ್ತು. ಅಲ್ಲಿಗೆ ಹೋದ್ವಿ. ಜಿಲ್ಲಾ ಕೇಂದ್ರದಲ್ಲಿ ಯಾವುದು ಖಾಲಿ ಬಿಡಬಾರ್ದು ಅಂತೇಳಿ ಹಾಕಿದ್ರು. ಅಲ್ಲಿಗೆ ಹೋದ್ಮೇಲೆ ನಮ್ಮದು ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಜನಗಳ ಪರಿಚಯ, ನಮ್ಗೆ ಅದರ ಕ್ಲೈಮೇಟು ಎಲ್ಲವೂ ಇಡಿಸಿತ್ತು. ಸುಮಾರು ಒಂದು 10 ವರ್ಷ ಅಲ್ಲೇ ಉಳ್ಕೊಂಡ್ಬಿಟ್ವಿ. ಯಾಕೆಂದರೆ ಅವಾಗ ಕಾಂಪಿಟೇಷನ್ ಇರಲಿಲ್ಲ, ಉಳ್ಕೊಂಡ್ವಿ. ಅಲ್ಲಿಂದ ಪ್ರಮೋಷನ್ ಆಗಿ ರಾಯಚೂರಿಗೆ ಹೋದೆ. ಅಲ್ಲಿಂದ ಆ ಕಡೆ ಈ ಕಡೆ ಶಿವಮೊಗ್ಗದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ನಂತರ ನನಗೆ ಜಾಯಿಂಟ್ ಡೈರೆಕ್ಟ್ರಾಗಿ ಕೆಲಸ ಪ್ರಮೋಷನ್ ಆದಾಗ ಮಾತ್ರ ಬೆಂಗಳೂರಿಗೆ ಬರಬೇಕಾಗಿ ಬಂತು. ನನ್ನನ್ನು ಆಗಲೇ ಬೆಂಗಳೂರಿಗೆ ಬನ್ನಿ ಅಂತಿದ್ರು. ನಾನು ಇಲ್ಲ, ಹೇಗಿದ್ರು ನಾನು ನಂತರದ ದಿನಗಳಲ್ಲಿ ಬೆಂಗಳೂರಲ್ಲಿ ಮಾಡಲೇಬೇಕು, ಹಾಗಾಗಿ ನಾನು ರೂರಲ್ ಸೈಡಲ್ಲಿ ಮಾಡ್ತೀನಿ ಅಂತೇಳಿ 10 ವರ್ಷ ನಾನು ಅಲ್ಲೇ ಇದ್ದೆ. ಸೊ ಮುಗಿಸಿ ಜಲನಯನ ಇಲಾಖೆಗೆ ಬಂದೆ. ಅಲ್ಲಿಂದ ಕರ್ನಾಟಕ ಹಾರ್ಟಿಕಲ್ಚರ್ ಫೆಡರೇಷನ್ಗೆ ಬಂದೆ. ನಂತರ ಆಪ್ಕಾಮ್ಸ್ಗೆ ಬಂದೆ. ಆಮೇಲೆ ಲಾಲ್ಬಾಗ್ ಒಳಗೆ ಎಂಟ್ರಿ. ಸುಮಾರು ಅಷ್ಟೊತ್ತಿಗೆ ನಾನು 4 ವರ್ಷ ಹೊರಗಡೆನೇ ಕೆಲಸ ಮಾಡಿದ್ದೆ. ಸೊ ನಂತರದ ದಿನಗಳಲ್ಲಿ ವೆಜಿಟೇಬಲ್ಸಲ್ಲಿ ಜಾಯಿಂಟ್ ಡೈರೆಕ್ಟ್ರಾಗಿ ಅಲ್ಲಿ ಬಂದಾಗ ನಾವು ಸ್ವಲ್ಪ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಪಾಲಿ ಹೌಸು, ಶೇಡ್ ನೆಟ್ ಬಗ್ಗೆ ತುಂಬ ಹೆಚ್ಚಿನ ಆಸಕ್ತಿ ವಹಿಸಿ ಡಾಕ್ಟರ್ ರಾಮಕೃಷ್ಣಪ್ಪನವರು RKVYನಲ್ಲಿ ತುಂಬ ಹೋರಾಟ ಮಾಡಿ ಫಂಡ್ಸ್ಗಳು ತರೋರು. ಸೊ ರೈತರಿಗೆ ಆವಾಗ ನಮಗೆ ರೈತರನ್ನ ಒತ್ತಾಯ ಮಾಡಿ ನೀವು ಪಾಲಿ ಹೌಸ್ ಮಾಡಿ ಅಂತ ಹೇಳ್ತಿದ್ವಿ. ಪಾಲಿ ಹೌಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ. ಅಂದರೆ ಅದು ಇನಿಷಿಯಲ್ ಕಾಸ್ಟ್ ತುಂಬ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ರೈತರು ಅದನ್ನು ಆಫರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸಬ್ಸಿಡಿ ಒಂದು 50%, 16 ಲಕ್ಷ ಸಬ್ಸಿಡಿ, 32 ಲಕ್ಷ ಅದ್ರ ಕಾಸ್ಟ್ ಆಗ್ತಿತ್ತು. ಬೆಳೆದ್ರು. ಆಮೇಲೆ ಒಂದು ಪಾಲಿ ಹೌಸ್ ಒಳಗೆ ಬೆಳಿಬೇಕಾದಂಥ ಬೆಳೆಗಳಿಗೆ ತುಂಬ ಕಾಸ್ಟ್ ಆಗ್ತಿತ್ತು.
ಓಕೆ. ಯಾವ್ದಾದ್ರು ಫ್ಲೋರಿಕಲ್ಚರ್ ಆಗ್ಬೋದು, ಅಥವಾ ಬೆಲ್ ಪೆಪ್ಪರ್, ದಪ್ಪ ಮೆಣಸಿನಕಾಯಿ ಅಂತ ಇದೆಯಲ್ಲ, ಅದು ಒಂದೊಂದು ಗಿಡಕ್ಕೆ ಅವತ್ತೊಂದು ದಿನ 4 ರೂಪಾಯಿ 5 ರೂಪಾಯಿ ಆಗೋದು. ಅಂಡ್ ಪಾಪ್ಯುಲೇಷನ್ ಬೇರೆ, ಒಂದು ಎಕರೆಗೆ ಸುಮಾರು 8,000 9,000 ಪ್ಲಾಂಟ್ ಬೇಕಾಗಿತ್ತು. ಸೊ ಅದ್ರದ್ದು ಕಾಸ್ಟ್ಗೂ ನಮ್ಮ ಹಿರಿಯ ರಾಮಕೃಷ್ಣಪ್ಪನವ್ರು ಏನ್ ಮಾಡಿದ್ರು, ಅದಕ್ಕೂ ಒಂದು ಸಬ್ಸಿಡಿ ಮಾಡಿದ್ರು. ಅದನ್ನ ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಅದರೊಳಗೆ ಒಂದು ಫಸ್ಟ್ ಬೆಳೆ ಬೆಳಿಬೇಕಾದ್ರೆ ಅದಕ್ಕೂ ಒಂದು ಸಬ್ಸಿಡಿ ಕೊಡಲೇಬೇಕು, ನಾವು ಸಹಾಯ ಮಾಡಬೇಕು ರೈತರಿಗೆ ಅಂತ ಹೇಳಿ ಅದನ್ನು ಮಾಡಿದ್ವಿ. ಅಲ್ಲಿಂದ ಪಿಕಪ್ ಆಯಿತು. ಈಗ ನಾವು ಸರ್ಕಾರದಿಂದ ಡಿಮ್ಯಾಂಡ್ಗೆ, ಆ ಒಂದು ಬೇಡಿಕೆಗೆ ನಾವು ಸ್ಪಂದನೆ ಮಾಡೋದು ತುಂಬ ಕಷ್ಟ ಆಗ್ತದೆ, ತುಂಬ ಹಣ ಬೇಕಾಗ್ತದೆ. ಸೊ ಅಟಲ್ ಭೂಜಲಲ್ಲಿ ಬರ್ತಾ ಇದೆ, ಅದು ಆ ಸ್ಕೀಮ್ಗಳು ಬರ್ತಾ ಇದ್ದಾವೆ. ಮತ್ತು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಲ್ಲಿ ಸ್ಕೀಮ್ ಬರ್ತಾ ಇದ್ದಾವೆ. ಅದರಲ್ಲಿ ಹೇಗೋ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಅದನ್ನು ಕಮರ್ಷಿಯಲ್ ಲೆವೆಲಲ್ಲಿ ತೊಗೊಂಡಿದ್ದಾರೆ ಜನ, ಎಸ್ಪೆಷಲಿ ಫ್ಲೋರಿಕಲ್ಚರ್ನ ತುಂಬ ಕಮರ್ಷಿಯಲ್ ಲೆವೆಲಲ್ಲಿ ತೊಗೊಂಡು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲಾಖೆಯಲ್ಲಿ ಚಟುವಟಿಕೆಯಿಂದ ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ನಂತರದ ದಿನಗಳಲ್ಲಿ ಫ್ರೂಟ್ಸಿಗೆ ಬಂದ್ವಿ. ಅಲ್ಲಿ ಟಿಶ್ಯೂ ಕಲ್ಚರ್ ಬನಾನಾನ ತುಂಬ ಪ್ರಚಾರ ಮಾಡಿಸಿದ್ವಿ. ಸೊ ಹೆಚ್ಚಿನ ರೈತರಿಗೆ ಅದಕ್ಕೆ ಸಹಾಯಧನ ಕೊಟ್ಟು ಟಿಶ್ಯೂ ಕಲ್ಚರ್ ಬನಾನಾ ಬೆಳೀರಿ ಅಂತೇಳಿ ಅದನ್ನು ಪ್ರಚಾರ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ RKVY ರಾಮಕೃಷ್ಣಪ್ಪ ರಿಟೈರ್ಡ್ ಆದಮೇಲೆ RKVY ನನ್ನ ಹತ್ರಕ್ಕೆ ಬಂತು. ಸೊ ಅಲ್ಲಿ ಒಂದಷ್ಟು ಕೆಲಸಗಳು ಮಾಡಿದ್ವಿ. ಮೆಕ್ಯಾನೈಸೇಷನ್ಗೆ ನಾವು ಹೆಚ್ಚು ಒತ್ತು ಕೊಟ್ವಿ. ನಂತರದ ದಿನಗಳಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ಗೆ ಬಂದೆ. ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ. ನಂತರ ನನಗೆ ತುಂಬ ಆಸೆ ಇದ್ದಂಥ ಜಾಬ್ ಅಂದರೆ ಫಾರ್ಮ್ಸ್ ಆ್ಯಂಡ್ ನರ್ಸರೀಸ್. ಅಲ್ಲಿಗೆ ನಾನು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ಗೆ ಬರೋಕ್ಕೂ ಮೊದಲೇ ನಾನು ಅಲ್ಲಿಗೆ ಹೋಗಬಹುದೇನೋ ಅಂದ್ಕೊಂಡು ಎಕ್ಸೆಪ್ಟ್ ಮಾಡ್ತಿದ್ದೆ. ಬಟ್ ಆಗಲಿಲ್ಲ, ಅಲ್ಲಿಗೆ ಹಾಕಿದರು. ಅಲ್ಲಿಂದ ನಾನು ಇಲ್ಲಿ ಕೆಲಸ ಮಾಡ್ದೇನೆ ರಿಟೈರ್ಡ್ ಆಗಿಬಿಡ್ತೀನಾ ಅಂತ ಯೋಚನೆ ಇತ್ತು. ಸೊ ಆಗಿದ್ದಿಲ್ಲ, ಒಳ್ಳೇದು. ಫಾರ್ಮ್ಸ್ ಅಂಡ್ ನರ್ಸರಿಗೆ ಬಂದು ಫಸ್ಟೇ ನಾನು ಮಾಡಿದ್ದು ಎಲ್ಲ ಫಾರ್ಮ್ಗಳನ್ನ ನಾವು ರೈತರಿಗೆ ನೀವು ಸಾವಯವ ಮಾಡಿ ಅಂತ ಹೇಳ್ತಾನೆ ಇದ್ವಿ. ರೈತರು ಹೆಚ್ಚು ಈ ಸಾವಯವ ಕನ್ವರ್ಷನ್ ಮಾಡಬೇಕು ಅಂತಂದರೆ ಒಂದು 3 ವರ್ಷ ತೊಂದರೆ ಆಗ್ತದೆ. ಸೊ ಅಲ್ಲಿವರೆಗೆ ಅವ್ರ ಗತಿ 3 ವರ್ಷ ಅವ್ರು ಹೇಗೆ ಆದಾಯ ಇಲ್ಲದೆ ಇರೋದು, ಅದು ನಮಗೆ ಆ ಮನಸ್ಸಿಗೆ ಬಂದಿತ್ತು. ಈ ಥರ ನಾವು ರೈತರಿಗೆ ಹೇಳ್ತೀವಿ, ಬಟ್ ನಮ್ಮಲ್ಲೇ ಸುಮಾರು 15,000 ಎಕರೆ ಇದೆ, ಇದನ್ನು ನಾವ್ಯಾಕೆ ಮಾಡಿಲ್ಲ ಅನ್ನೋದು ಇಟ್ಕೊಂಡು ಬಂದು ಮೊದಲನೇ ತಿಂಗಳೇ ಮಾಡಿದ್ದು ಅದು ಸಾವಯವವಾಗಿ ಕನ್ವರ್ಟ್ ಮಾಡಬೇಕದನ್ನ ಅಂತ. ನಾವು ಮಾಡಿ ತೋರಿಸೋಣ, ನಂತರ ನಮ್ಮನ್ನು ನೋಡಿ ಅದು ಸಕ್ಸಸ್ ಆದರೆ ನಮ್ಮನ್ನು ನೋಡಿ ರೈತರು ಬರ್ತಾರೆ ಅಂತ ಅನ್ನೋದೊಂದು ದೃಷ್ಟಿಯಲ್ಲಿ ಫಸ್ಟ್ ನಿರ್ಧಾರ ತಗೊಂಡಿದ್ದೆ ಸಾವಯವ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಈಗ ಮೊದಲು 1 ವರ್ಷದ ನಂತರ ಈಗ 2ನೇ ವರ್ಷ ಆಗ್ತಾಯಿದೆ. ವಿ ಆರ್ ಡೂಯಿಂಗ್ ಇಟ್. ಬಟ್ ಈಗಾಗಲೇ ಕೆಲವೊಂದು ನಾವು ಹಿಂದಿನಿಂದ ಪಾರಂಪರಿಕ ಕೃಷಿ ಮಾಡ್ಕೊಂಬಂದು ಅದರಿಂದ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಮಾಡಿ, ಅಂದರೆ ರೈತರಷ್ಟೇ ಅಲ್ಲ, ನಮ್ಮಲ್ಲೂ ಸ್ವಲ್ಪ ಗೊಂದಲಗಳಾಗ್ತವೆ. ಆ ಗೊಂದಲಗಳೆಲ್ಲ ಒಂದೊಂದೇ ಪರಿಹಾರ ಆಗ್ತಾ ಇದೆ, ಮಾಡ್ತಾ ಇದೀವಿ. ಖುಷಿ ಇದೆ, ಯಾಕಂದ್ರೆ ಸರ್ ನಾನು ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಖುಷಿ ಇದೆ ನನಗೆ. ಸರ್ ಈಗ ಏನಾಗ್ತಿದೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ. ಕ್ಲೈಮೇಟ್ ಚೇಂಜ್ ಬಗ್ಗೆ ರೈತರಿಗೂ ಕೂಡ ಒಂದು ಅವೇರ್ನೆಸ್ ಅಂತೂ ಬರ್ತಿದೆ. 2026-27 ಇಸ್ವಿ ಅಂತ ನಾವೇನ್ ಅನ್ಕೊಂಡ್ರೆ ಈ ಒಂದು ಸೀಸನಾಲಿಟಿ ಆಲ್ರೆಡಿ ಶುರುವಾಗಿರೋದ್ರಿಂದ ಜೂನ್ ತಿಂಗಳು ಕಳೆದು ಜುಲೈ ತಿಂಗಳಿಗೆ ನಾವು ಆಲ್ರೆಡಿ ಕಾಲಿಟ್ಟಿದ್ದೀವಿ. ಆದ್ರೂ ಕೂಡ ಒಂದು 50% ಕೂಡ ನಮಗೆ ಮಳೆ ಬಂದಿಲ್ಲ. ಈ ತರ ಇದ್ದಾಗ ರೈತರಿಗೆ ಯಾವ ಒಂದು ಬೆಳೆಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ, ಅಥವಾ ಯಾವ ತಂತ್ರಜ್ಞಾನಗಳ ಮೊರೆ ಹೋಗ್ಲಿಕ್ಕೆ ಹೇಳ್ತೀರಾ? ಇದಕ್ಕೆ ಪರಿಹಾರ ಅನ್ನೋದಾದ್ರೆ ಅಂದ್ರೆ ಒಂದು ಸಸ್ಟೈನಬಲ್, ಸುಸ್ಥಿರವಾಗಿ ಕಾಪಾಡ್ಕೋಬೇಕು, ಈ ವರ್ಷ ಕಾಪಾಡ್ಕೋಬೇಕು ಅವರು ಅಂತಂದ್ರೆ ಯಾವ ಒಂದು ಬೆಳೆಗಳನ್ನ ಮತ್ತೆ ಯಾವ ತಂತ್ರಜ್ಞಾನಗಳನ್ನ ರೈತರಿಗೆ ಹೇಳ್ತೀರಾ ಸರ್? ಈಗ ನಮಗೆ ತಮಗೂ ಗೊತ್ತಿದೆ, ಇದು ಎಲ್ ನಿನೋ ಎಫೆಕ್ಟ್ ಸುಮಾರು 120 ವರ್ಷಗಳ ಕಾಲದಲ್ಲಿ ಹಿಂದೆ, ಯಾವಾಗಲೂ 120 ವರ್ಷದ ಹಿಂದೆ ಆಗಿದ್ದಂಥ ಒಂದು ಘಟನೆ ಈಗ ನಡೀತಾ ಇದೆ. ಅಂದರೆ ಅಷ್ಟೊಂದು ಸಿವಿಯರ್ ಆಗಿ ನಾವು ಮಳೆ ಅಭಾವವನ್ನು ಎದುರಿಸ್ತಾ ಇದ್ದೀವಿ. ಇವತ್ತು ಅಲ್ಲಿ ನಮ್ಮಲ್ಲಿ 2 ರೀತಿ ಬರ್ತದೆ. ಏನಂದರೆ ಈಗ ನಾವು ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭ ಆಗಬೇಕಿತ್ತು, ಆಗಿಲ್ಲ. ಜುಲೈ ತಿಂಗಳಲ್ಲಿ ಆಗ್ತದಾ? ಆಗುತ್ತೆ, ಆಗಲ್ಲ, 2 ಒಂದು. ಈಗ ಮೋಸ್ಟ್ ಪ್ರಾಬಬಲಿ ನಾವೇನು ಅದನ್ನು ಪ್ರೆಡಿಕ್ಟ್ ಮಾಡಿರೋದೇನು ಅಂದರೆ ಮೋಸ್ಟ್ಲಿ ಆಗಲ್ಲ ಅಂತ. ಆಗಸ್ಟಲ್ಲಿ ಆಗ್ಬೋದಾ, ಸೆಪ್ಟೆಂಬರ್ಲಿ ಆಗ್ಬೋದಾ, ಅಕ್ಟೋಬರ್ಲಿ ಆಗ್ಬೋದಾ, ಈ ರೀತಿ ನಮಗೆ ಮುಂದಿನ 5 ತಿಂಗಳಲ್ಲಿ ಮಳೆ ಹೇಗಾಗುತ್ತೆ ಅಂತ
ಪ್ರಿಸೈಸ್ ಆಗಿ ನಾವು ಹೇಳೋಕ್ಕಾಗ್ತಿಲ್ಲ. ಸೊ ಈ ಕಾರಣಗಳಿಂದ ನಾವು ಕ್ರಾಪ್ ಪ್ಲಾನಿಂಗ್ 2 ಥರನೂ ಮಾಡ್ಬೋದು. ಈಗ ಈ ತಿಂಗಳಾಗಿಲ್ಲ, ಜೂನ್ ತಿಂಗಳಲ್ಲಿ ಏನು ನಾವು ಮಾಡಬೇಕಿತ್ತು, ಸೋಯಿಂಗ್ ಮಾಡಬೇಕು ಅಥವಾ ಬಿತ್ತನೆ ಮಾಡಬೇಕಿತ್ತು, ಅಥವಾ ಬಿತ್ತನೆ ಆಗಿರುವಂಥ ನಮ್ಮಲ್ಲಿ 2 ಥರ ಕ್ರಾಪ್ ಇದೆ. ಒಂದು ಪ್ಲಾಂಟೇಶನ್ ಇದೆ, ಹೌದು. ಇನ್ನೊಂದು ಪ್ರತಿ ವರ್ಷ ನಾವು ತರಕಾರಿ ಬೆಳೆಗಳು ಆ ರೀತಿ ಬೆಳೆಗಳನ್ನು ಹಾಕುವಂಥದ್ದು ಪ್ರತಿ ವರ್ಷ ಅಥವಾ ಪ್ರತಿ ಸೀಸನ್ಗೂ ತರಕಾರಿ ಬೆಳೆಗಳು ಹಾಕಬೇಕಾಗ್ತದೆ. ಪ್ಲಾಂಟೇಶನ್ಸ್ಗೆ ಒಂದು ರೀತಿ, ಈಗ ಬಿತ್ತನೆ ಮಾಡಿ ಬೆಳಿಬೇಕಾದಂಥ ತರಕಾರಿಗಳು ಅಥವಾ ಶಾರ್ಟ್ ಡ್ಯೂರೇಷನ್ ನಾವೇನು ಹೇಳ್ತೀವಿ ಅವಕ್ಕೂ ಒಂದು ರೀತಿ ನನಗೆ ಕ್ರಾಪ್ ಪ್ಲಾನಿಂಗ್ ಮಾಡಬೇಕಾಗ್ತದೆ. ಎರಡಕ್ಕೂ ಒಂದೇ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಬೇಕು ಅಂದರೆ ತರಕಾರಿ ಬೆಳೆಗಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬಹುದು ಅಥವಾ ಏನಕ್ಕೆ ಕ್ರಾಪ್ ಪ್ಲಾನ್ ಮಾಡಬಹುದು ಕಾಂಟಿಂಜೆಂಟ್ ಆಗಿ ಅಂತಂದರೆ, ಇಂಥ ಸಮಯದಲ್ಲಿ ಜೂನಲ್ಲಿ ಆಗಿಲ್ಲ, ಜುಲೈಯಲ್ಲಿ ಮಳೆ ಆಗಬಹುದಾ ನೋಡೋಣ. ಅದು ಆಗಲಿಲ್ಲ ಅಂತಂದರೆ ಆಗಸ್ಟ್ಗೆ ಆಗ್ಬೋದಾ, ಈ ರೀತಿ ನಾವು ನಿರೀಕ್ಷೆಯಲ್ಲಿರ್ತೀವಿ. ಈಗ ಜೂನ್ನಲ್ಲಿ ಉದಾಹರಣೆಗೆ ನಾನು ಹೇಳ್ತೀನಿ, ಮೇ ಮಧ್ಯ ಭಾಗದಿಂದ ಜೂನ್ ಮಧ್ಯಭಾಗವರೆಗೂ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಆಗಬೇಕಿತ್ತು. ಅದು ಫಸ್ಟ್ ಮೇನಲ್ಲಿ ಏನು ಬೇಸಿಗೆ ಮಳೆ ಬರ್ತದೆ, ಆ ಬೇಸಿಗೆ ಮಳೆ ಒಂದು 2-3 ಮಳೆ ಬರ್ತಿದ್ದ ಹಾಗೆ ಸಾಯಿಲ್ ಟೆಂಪರೇಚರ್ ಮಣ್ಣಿನ ಉಷ್ಣತೆ 20 ಡಿಗ್ರಿಗೆ ಇಳಿತಿದ್ದ ಹಾಗೆ ಅಲ್ಲಿ ಜನ ಪಟಾಟ ಹಾಕೋತಾರೆ. ಅಲ್ಲಿ ಆವಾಗ ಹಾಕೊಂಡ್ರೆ ಮಾತ್ರ ಅದು ಮುಂದೆ ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಅಂತ ಒಂದು ಏನು ಅಂಗಮಾರಿ ರೋಗ ಅಂತ ಬರ್ತದಲ್ಲ, ಅಂಗಮಾರಿ ರೋಗನ ತಪ್ಪಿಸ್ಕೋಬಹುದು. 70 ದಿನಕ್ಕೆ ಗೆಡ್ಡೆ ಬರ್ತದೆ. ಆಮೇಲೆ ಅಂಗಮಾರಿ ರೋಗ ಬಂತು ಅಂತಂದ್ರೂ ಕೂಡ ಹಾರ್ವೆಸ್ಟ್ ಮಾಡ್ಕೊಬಿಡ್ಬೋದು. ಅದಕ್ಕೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಅರ್ಲಿ ಸೋಯಿಂಗ್ ಅಂತ ಏನು ಹೇಳ್ತೀವಿ, ತುಂಬ ಸಾಕಷ್ಟು ಮುಂಜಾಗ್ರತೆ ಮುಂದೆನೇ ನಾವು ಬಿತ್ತನೆ ಮಾಡಬೇಕು. ಅದು ಮೇ 15ರಿಂದ ಜೂನ್ 15ರೊಳಗೆ ಮಾಡಬೇಕು. ಯಾಕಂದರೆ ಜುಲೈ ಎಂಡ್ ಆಗಸ್ಟ್ ಸೆಪ್ಟೆಂಬರ್ಲಿ ಹೆವಿ ರೈನ್ಸ್ ಇರ್ತದೆ, ಅಲ್ಲಿ ತುಂಬಾ ಮಳೆ ಬರ್ತದೆ. ಸೊ ಆ ಮಳೆಗೆ ಸಿಗಬಾರ್ದು, ಅದನ್ನ ಎಸ್ಕೇಪ್ ಆಗಬೇಕು, ಅಷ್ಟೊತ್ತಿಗೆ ಗೆಡ್ಡೆಗಳು ಬಂದಿರಬೇಕು ಅನ್ನೋ ಉದ್ದೇಶ ಮಾಡಿಕೊಂಡು ಈಗ ಅದಾಗಿಲ್ಲ. ಅಲ್ಲಿ ಸುಮಾರು 7-8 ಸಾವಿರ ಎಕರೆ ಆಲೂಗಡ್ಡೆ ಆಗಬೇಕಿತ್ತು, ಆಗಿಲ್ಲ. ಈಗೇನು ಮಾಡಬೇಕು? ನಂತರದ ದಿನಗಳಲ್ಲಿ ಮಳೆ ಆಯಿತು ದೇವರ ದಯೆಯಿಂದ ಅಂತ ಇಟ್ಕೊಂಡ್ರೆ, ಈಗ ನಮಗೆ ಸುಮಾರು 30 ದಿನದಿಂದ 45 ದಿನದೊಳಗೆ ಯಾವ್ದು ಬರುತ್ತೆ ಅದನ್ನ ನೋಡಬೇಕು. ಈಗ ಬೀನ್ಸ್ ಅಂತ ಹೇಳ್ತೀವಿ, ಬೀನ್ಸ್ 35ನೇ ದಿನಕ್ಕೆ ಅದು ಶುರು ಆಗುತ್ತೆ ಹಾರ್ವೆಸ್ಟಿಂಗು. ಅದೊಂದು 5-6 ಪಿಕ್ಕಿಂಗ್ಸ್ ಬಂದರೆ ಸಂತೋಷ. ಬೆಂಡೆಕಾಯಿ 35ರಿಂದ 40 ದಿನದೊಳಗೆ ಫಸ್ಟ್ ಹಾರ್ವೆಸ್ಟ್ ಬರ್ತದೆ. ಅದು ಈಸಿ ಮಾತ್ರ, ಮತ್ತೆ ಸ್ವಲ್ಪ ನೀರನ್ನ ಕಡಿಮೆ ಕೊಟ್ಟರು ನಡೆಯುತ್ತೆ ಅದಕ್ಕೆ. ಸೊ ಇದನ್ನ ಈ ರೀತಿ ಪ್ಲಾನ್ ಮಾಡ್ಕೋಬೇಕು. ಶಾರ್ಟ್ ಡ್ಯೂರೇಷನ್ನಲ್ಲಿ ಇಮಿಡಿಯೇಟ್ ಕ್ರಾಪ್ ಬರುವಂಥದ್ದು ಯಾವುದಿದೆ, ಅದು ಒಂದ್ಸಾರಿ ನಮಗೆ ಪಿಕ್ಕಿಂಗ್ಸ್ ಏನು ಶುರು ಮಾಡ್ತೀವಲ್ಲ, ಏನು ಹಾರ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ನಾವು ಹಾರ್ವೆಸ್ಟ್ ಶುರು ಮಾಡಿದ ಮೇಲೆ ಅದು 2 ತಿಂಗಳು 3 ತಿಂಗಳು 4 ತಿಂಗಳವರೆಗೂ ಪ್ರೊಲಾಂಗ್ ಆಗುತ್ತೆ ಅಂತ ಕ್ರಾಪ್ ಅದು. ಈಗ ಬೆಂಡಿ ಅಂತಂದ್ರೆ ಸುಮಾರು ನಾವು 4 ತಿಂಗಳವರೆಗೂ ಇಟ್ಕೋಬಹುದು, ಆದರೆ ಅದು 1.5 ತಿಂಗಳಿಂದನೇ ಅದು ಶುರು ಆಗುತ್ತೆ. ಅಲ್ಲಿಂದ ಆಚೆಗೆ 2.5 ತಿಂಗಳು ಸಿಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಉತ್ತಮ, ಅದನ್ನ ಕಂಟಿನ್ಯೂ ಮಾಡ್ಕೋಬಹುದು. ಮಳೆ ಬರಲಿಲ್ಲ ಅಂದ್ರೆ ಒಂದು 10 ಪಿಕ್ಕಿಂಗ್ ಸಿಕ್ಬಿಟ್ರೆ ಸಾಕು. ಸೊ ಈಗ ಏನಾಗಿದೆ, ಸರ್ವೈವಲ್ ನಮ್ದು ಉಳ್ಕೋಬೇಕು ನಾವೀಗ. ಸೊ ಉಳ್ಕೊಳ್ಳೋಕ್ಕೋಸ್ಕರ ನಾವು ಕೃಷಿ ಮಾಡಬೇಕಾಗ್ತದೆ ಇಂಥ ಸಂದರ್ಭಗಳಲ್ಲಿ. ಈಗ ಅಟ್ ಪ್ರೆಸೆಂಟ್ ನಾವು ಅದನ್ನು ಹೇಳೋಕ್ಕಾಗ್ತಾ ಇಲ್ಲ. ಮಳೆ ಬರ್ತಿದೆ, ಈಗ ಬರ್ತಾ ಇರೋ ರೀತಿಯಲ್ಲಿ ಮಳೆ ಬಂದರೆ ಅದು ಏನೇನಕ್ಕೂ ಸಾಲೋದಿಲ್ಲ. ಅದು ಕ್ಯುಮ್ಯುಲೇಟಿವ್ ಆಗಿ ನಮಗೆ ಇಷ್ಟು ಮಳೆ ಬಂತು ಅಂತ ಆ್ಯಡ್ ಆಗುತ್ತೆ ಹೊರತು ಪ್ರತಿದಿನ 0.1 0.2 ಮಿಲಿಮೀಟರ್ ಮಳೆ ಬಂದರೆ ಏನೇನಕ್ಕೂ ಸಾಲೋದಿಲ್ಲ. ಜಸ್ಟ್ ಸರ್ಫೇಸ್ ಲೆವೆಲಲ್ಲಿ ಇರುತ್ತೆ ಅಷ್ಟೇ. ಅದು ಬೇಗ ನೆಕ್ಸ್ಟು ಅದದ್ದು ಏನು ಮಣ್ಣಿನ ತೇವಾಂಶ ಹೆಚ್ಚು ದಿನ ಉಳಿಯೋದಿಲ್ಲ. ನಂತರದ ಬೆಳೆಗಳಿಗೆ ತುಂಬ ತೊಂದರೆ ಆಗುತ್ತೆ. ಸ್ವಲ್ಪ ಭೂಮಿ ಒಳಗೆ ಇಳಿಯುವಂಥ ಜೋರು ಮಳೆ ಬರಬೇಕು, ಅವು ಬಂದ್ರೇ ನಮಗೆ ಅನುಕೂಲ. ಹಂಗಾಗಲಿಲ್ಲ ಅಂತಂದಾಗ ಈಗಾಗಲೇ ಏನಾದರೂ ನೀರಿನ ಪರ್ಯಾಯ ವ್ಯವಸ್ಥೆ ಇದ್ದಂಗೆ ಅದನ್ನು ಜುಡಿಷಿಯಸ್ ಆಗಿ ನಾವು ಯೂಸ್ ಮಾಡಬೇಕು. ಅಂದರೆ ನೀರಿನ ಪೋಲಾಗೋದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಹೇಗೆ? ಈಗ ತರಕಾರಿ ಬೆಳೆಗಳಿಗೆ ಬಂದರೆ ನಾವು ಫಸ್ಟು ಅದಕ್ಕೆ ಮುಂಜಾಗ್ರತೆಯಾಗಿ ನಾವು ಮಲ್ಚಿಂಗ್ ಮಾಡ್ಕೋಬೇಕಾಗ್ತದೆ. ಮಲ್ಚಿಂಗ್ ಮಾಡ್ಕೋಬೇಕು, ಅದರಲ್ಲಿ ಡ್ರಿಪ್ಗೆ ಹೋಗಬೇಕು. ಸೊ ಸ್ವಲ್ಪ ನೀರಿನಲ್ಲಿ ತುಂಬ ಪ್ರಿಸೈಸ್ ಆಗಿ ನೀರು ಕೊಟ್ಕೊಂಡು ಹೋಗ್ಬೋದು. ಇನ್ನೂ ಕಡಿಮೆ ಅಂತಂದರೆ ನಾವು ಈ ಕೃಷಿಯಲ್ಲಿ ಇರುವಂಥ ಕೆಲವು ಬೆಳೆಗಳಿಗೆ ನಾವು ಪರ್ಯಾಯವಾಗಿ ಹೋಗ್ಬೇಕಾಗ್ತದೆ. ರಾಗಿ ಹಾರ್ಡಿ ಕ್ರಾಪ್ ಅದು.
ಸೊ ಒಂದು ತಿಂಗಳು 15 ದಿನ 20 ದಿನ ಮಳೆ ಡ್ರೈ ಸ್ಪೆಲ್ ಆದ್ರೂ ಕೂಡ ತಡ್ಕೊಳ್ಳುತ್ತೆ. ಸೊ ಅದಕ್ಕೆ ಹೋಗ್ಲೇಬೇಕಾಗುತ್ತೆ. ನಾ ತೋಟಗಾರಿಕೆಯನ್ನು ನೀನು ರಾಗಿ ಬೆಳಿಬೇಡ ಅಂತ ನಾನು ಹೇಳಕ್ಕಾಗಲ್ಲ. ಆ ಭೂಮಿಯಲ್ಲಿ ಏನಾದರೂ ಒಂದು ತಗೋಬೇಕು, ಮುಂದಿನ ವರ್ಷದವರೆಗೆ ನಾವು ಬದುಕೋಕೆ ಅದು ಬೇಕು, ಸ್ಟೇಪಲ್ ಫುಡ್, ಅದಕ್ಕೆ ನೀವು ಹೋಗಿ ಅಂತ ಹೇಳ್ಬೇಕಾಗ್ತದೆ. ಇನ್ನು ಪ್ಲಾಂಟೇಶನ್ಸ್ಗೆ ಅಂತ ಬರ್ತೀವಿ. ಪ್ಲಾಂಟೇಶನ್ಸು ನಾವು ಹೊಸದಾಗಿ ಬಿತ್ತನೆ ಮಾಡೋ ಅಗತ್ಯ ಇಲ್ಲ, ಇರೋ ಬೆಳೆನ ಉಳಿಸ್ಕೋಬೇಕು. ಉಳಿಸ್ಕೊಳ್ಳೋಕೆ ಏನಾಗಬೇಕು, ಪ್ರೊಟೆಕ್ಟೆಡ್ ಇರಿಗೇಷನ್ ಅಂತ ಕೊಡ್ತೀವಿ. ಯಾವ ಇದ್ರಲ್ಲಿ ಕ್ರಿಟಿಕಲ್ ಸ್ಟೇಜಲ್ಲಿ ಈಗ ನೀರು ಕೊಡಲಿಲ್ಲ ಅಂದರೆ ಅದು ಹೋಗುತ್ತೆ, ಆಗೊಂದು ಸ್ವಲ್ಪ ನೀರು ಕೊಟ್ಬಿಡೋದು. ಇನ್ನೊಂದು 10 days 20 days ಅದನ್ನು ಪ್ರೊಲಾಂಗ್ ಆಗಿ ಈ ವರ್ಷ ಅದನ್ನು ಬೆಳೆನ ಸಾಯದಂಗೆ ಉಳಿಸ್ಕೊಳಕ್ಕೆ ನೋಡಬೇಕು. ಇಂಥ ಕ್ರಿಟಿಕಲ್ ಸ್ಟೇಜಲ್ಲಿ ಇದೇ ಅವ್ರಿಗೆ ನಾವು ಕೊಡುವಂಥದ್ದು. ಹಾಗೆ ಇನ್ನು ನೀರನ್ನ ಸ್ವಲ್ಪ ನೀರಿದ್ದವ್ರಿಗೆ ನಾವು ಡ್ರಿಪ್ ಮಾಡಿಸಿ ಮಲ್ಚಿಂಗ್ ಮಾಡ್ಕೊಳ್ಳಿ, ಇವೆಲ್ಲ ಹೇಳ್ತೀವಿ. ಮತ್ತು ಇನ್ನೊಂದು ಬೇಸಿಕ್ ಆಗಿ ಹೇಳಬೇಕು ಅಂದರೆ, ಮೂಲವಾಗಿ ಯಾವುದೇ ಒಂದು ಮಣ್ಣಿಗೆ ಸಾವಯವ ಗೊಬ್ಬರಗಳು ಹೆಚ್ಚು ಬೆರೆತಷ್ಟು ನೀರಿನಂಶ ಇಟ್ಕೊಳ್ಳುವಂಥ ಕೆಪಾಸಿಟಿ ಅದಕ್ಕೆ ಜಾಸ್ತಿ ಆಗುತ್ತೆ. ಮತ್ತು ಗಿಡಗಳು ಬೆಳಿಬೇಕಾದ್ರೂ ಕೂಡ ಗಿಡಗಳ ಬೇರಿನ ಒಂದು ಉಸಿರಾಟ ಏನಿದೆ ಅದಕ್ಕೆ ತುಂಬ ಅನುಕೂಲ ಆಗುವಂಥದ್ದು ಸಾವಯವ ಗೊಬ್ಬರಗಳು ಇರಬೇಕು, ಅಥವಾ ಸಾವಯವ ಪದಾರ್ಥಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅದನ್ನು ಎಲ್ಲಿಂದನೂ ತರಬೇಕಾಗಿಲ್ಲ. ನಾವು ನಮ್ಮ ಜಮೀನಲ್ಲೇ ಬೆಳೆಯುವಂಥ ಕೃಷಿ ತ್ಯಾಜ್ಯಗಳೇನಿದ್ದಾವೆ, ಕಳೆ ಇನ್ನೊಂದು ಮತ್ತೊಂದು, ಅದನ್ನೇ ಮಾಡ್ಬೋದು. ಹೇಗೆ ಕಟ್ ಮಾಡಿ ಗುಂಡಿಗೆ ಹಾಕಿ ಒಂದು ಡಿಕಂಪೋಸರ್ ಅಂತ ಒಂದು ಯೂನಿವರ್ಸಿಟಿಯವರು ಈಗಾಗಲೇ ಸುಮಾರು 20 ವರ್ಷದ ಹಿಂದೆನೆ ಅದನ್ನ ಡಿಕಂಪೋಸರ್ ತಂದಿದ್ದಾರೆ. ವೇಸ್ಟ್ ಡಿಕಂಪೋಸರ್ ಅದನ್ನ ಹೆಚ್ಚಿನ ರೈತರು ಉಪಯೋಗನೇ ಮಾಡ್ತಿಲ್ಲ. ನಮ್ಮ ಫಾರ್ಮಲ್ಲೇ ಅದನ್ನು ಉಪಯೋಗ ಮಾಡ್ತಾ ಇದ್ವಿ. ಒಂದು ಡ್ರಮ್ಮು ಅದಕ್ಕೊಂದು ಕಲ್ಚರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದೇ ಕಲ್ಚರ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು. ಸೊ ಅಷ್ಟೇ ಬೇಕಾಗಿರೋದು. ಸಾವಯವ ಆಗಬೇಕು ಅಂತಂದರೆ ಅದು ಬೇಕು. ಸೊ ಅದಕ್ಕೆ ಮತ್ತೆ ಗಿಡಗಳಿಗೆ ಪ್ಲಾಂಟೇಶನ್ಸ್ಗೆ ಗಿಡಗಳಿಗೆ ಮಧ್ಯದಲ್ಲಿ ಯಾವ ಉಳುಮೆ ಮಾಡೋ ಅಗತ್ಯ ಇರೋದಿಲ್ಲ. ಈಗ ನೀರನ್ನ ಇದು ಆವಿಯಾಗೋದನ್ನು ತಡಿಬೇಕಾಗ್ತದೆ. ಸೊ ನಾವು ಗಿಡಗಳ ಸುತ್ತ ಪಾತಿ ಏನು ಮಾಡಿದ್ದೀವಲ್ಲ, ನಮ್ಮ ಬೇಸಾಯ ಅದರೊಳಗಿರಬೇಕು. ಹೊರಗಡೆದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹೊರಗಡೆ ಕಳೆ ಜೋರು ಬರ್ತಾ ಇದೆ ಅಂತಂದ್ರೆ ಸಂತೋಷ ಪಡಬೇಕು, ಕಟ್ ಮಾಡಿ ಗೊಬ್ಬರ ಮಾಡಿ. ನಾವು ಆ ಥರ ನಮ್ಮ ಯೋಚನೆ ಹಿಂಗೆ ಶುರುವಾಗಿದೆ. ಅದು ಕೆಲವರು ಕಳೆ ಬೆಳೆಸಬಾರ್ದು, ಎಲ್ಲ ನೀಟಾಗಿ ಇಟ್ಟಿರ್ಬೇಕು. ನೋಡಿದ್ದೀನಿ ಕೆಲವರು ಒಳ್ಳೆ ಮಡಿ ಚಂದ ಹೇಗಿಟ್ಟಿರ್ತಾರೆ ಅಂದರೆ ಒಂದೇ ಒಂದು ಕಳೆ ಇರೋದಲ್ಲ, ನೀಟಾಗಿ ಇಟ್ಟಿರ್ತಾರೆ. ಅದರ ಅವಶ್ಯಕತೆ ಇಲ್ಲ ಅಂತ, ಅದನ್ನ ಹಾಗೆ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಒಂದು ಅಡ್ವರ್ಸ್ ಕ್ಲೈಮೇಟ್ ಇರೋದ್ರಿಂದ ಅದಿದ್ರೆ ಕಳೆ ಇದ್ರೂ ಒಳ್ಳೇದು ಅಂತ ಇನ್ನೇನು ಅಡ್ವರ್ಸ್ ಕ್ಲೈಮೇಟ್ ಅಲ್ಲಿ ಕಳೆನೂ ಬೆಳೆಯೋದಿಲ್ಲ, ಆ ಕಳೆನೇ ಸತ್ತೋಗ್ತದೆ. ಯಾಕೆಂದ್ರೆ ಅವು ಎಲ್ಲ ಶಾಲೋ ರೂಟೆಡ್, ಮೇಲೆ ಬೇರೆ ಇರ್ತದೆ, ಅದು ಸತ್ತೋಗ್ತದೆ. ಅಕಸ್ಮಾತ್ ಬಂದಿದೆ ಅಂತಂದ್ರೆ ಆ ಭೂಮಿ ಚೆನ್ನಾಗಿದೆ ಅಂತಾನೆ ಅರ್ಥ. ಮತ್ತೆ ಉತ್ಕೃಷ್ಟವಾಗಿ ಕಳೆ ಬೆಳೀತಾ ಇದೆ ಅಂತಂದ್ರೆ ಆ ಭೂಮಿ ಫಲವತ್ತತೆ ಇದೆ ಅಂತಾನೆ ಅದರ ಅರ್ಥ. ಸೊ ತೆಗೆದು ಅದನ್ನ ಕಟ್ ಮಾಡಿ ಹಾಕಿ ಎರೆಹುಳ ಗೊಬ್ಬರ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಸಾಮಾನ್ಯವಾಗಿ ಕೃಷಿ ತ್ಯಾಜ್ಯದಲ್ಲಿ ನೈಟ್ರೋಜನ್, ಸಾರಜನಕ ತುಂಬ ಕಡಿಮೆ ಇರ್ತದೆ. ಅದರಲ್ಲಿ ಇಂಗಾಲ ಜಾಸ್ತಿ ಇರ್ತದೆ, ಕಾರ್ಬನ್ ಜಾಸ್ತಿ ಇರ್ತದೆ. ಸೊ ಜಾಸ್ತಿ ಕಾರ್ಬನ್ ಇದ್ರೆ ಅದು ಕೊಳೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ನಾವು ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡೋದು. ನಂತರ ನಾವು ಅದನ್ನ ಎರೆಹುಳುಗಳಿಗೆ ಫೀಡ್ ಮಾಡಿದ್ರೆ ಎರೆಹುಳುಗಳದು ತಿಂದು ಅದನ್ನ ಗೊಬ್ಬರಕ್ಕೆ ಮತ್ತಷ್ಟು ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತದೆ. ಸೊ ಅಲ್ಲಿಗೆ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಏನು ನ್ಯೂಟ್ರಿಯೆಂಟ್ಸ್ಗಳು ಅದರಲ್ಲಿ ದಕ್ತವೆ. ಮತ್ತೆ ಅದರಿಂದ ಎರೆ ಜಲ ಅಂತ ಬರ್ತದೆ. ಆ ಎರೆ ಹುಳದ ಮೈ ಮೇಲಿನ ಒಂದು ಸೆಕ್ರಿಷನ್ ಏನಿರ್ತದೆ ಅದನ್ನೂ ಕೂಡ ಯೂಸ್ ಮಾಡ್ತಾರೆ. ಈಗ ಸ್ಪ್ರೇ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ, ಡ್ರಿಪ್ಪಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಥರದ್ದೆಲ್ಲ ಮಾಡಿಕೊಂಡು ನಾವು ಸಾವಯವಕ್ಕೆ ಹೋದರೆ ನೀರಿನ ಬೇಡಿಕೆ ಸುಮಾರು ಒಂದು 40% ಕಡಿಮೆ ಆಗ್ತದೆ. ಮತ್ತು ಸಾಮಾನ್ಯವಾಗಿ ಪ್ಲಾಂಟೇಶನ್ಸ್ಗೆಲ್ಲ ಡ್ರಿಪ್ ಇರಿಗೇಷನ್ನೇ ಮಾಡಿಸಿರ್ತಾರೆ. ಸೊ ಕ್ರಿಟಿಕಲ್ ಇರಿಗೇಷನ್ ಕೊಟ್ಕೊಂಡು ಕ್ರಾಪ್ನ ಉಳಿಸ್ಕೋಬೇಕು. ಸ್ವಲ್ಪ ನೀರಿದೆ ಅಂತಂದರೆ ಬೆಳೆನೂ ತೆಗಿಬೋದು. ಇಷ್ಟು ಮಾಡಿ ಇತ್ತೀಚೆಗೆ ಮಲ್ಚಿಂಗ್ ಅಂತ ಒಂದು ಬರ್ತದಲ್ಲ, ಆ ಮಲ್ಚಿಂಗು ಮೊದಲೆಲ್ಲ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಬರ್ತಿತ್ತು. ಆ ಪ್ಲಾಸ್ಟಿಕ್ ಮಲ್ಚಿಂಗು ಹಾಕಿದರೆ ನೀರು ಕೊಡಲೇಬೇಕು. ಮೇಲಿಂದ ಮಳೆ ಹುಯ್ದರೆ ಅದು ನೀರನ್ನ ಭೂಮಿ ಒಳಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅದು ಈಗ ಹೊಸದಾಗಿ ಬಂದಿದೆ ವೀಡ್ ಮ್ಯಾಟ್ ಅಂತ ಹೇಳ್ತೀವಿ. ಅದನ್ನು ಮಲ್ಚಿಂಗ್ ಅಂತ ನಾವು ಹೇಳೋದಿಲ್ಲ, ವೀಡ್ ಮ್ಯಾಟ್ ಅಂತ ಹೇಳ್ತೀವಿ. ನೀರನ್ನ ತನ್ನ ಮೂಲಕ ಬಿಟ್ಕೊಳುತ್ತೆ,
ಬೆಳಕನ್ನ ಬಿಡಲ್ಲ. ಬೆಳಕು ಬಿಟ್ಟಿಲ್ಲ ಅಂತಂದರೆ ಕಳೆ ಬರಲ್ಲ. ಸೊ ಗಿಡಗಳ ಸುತ್ತ ಅದನ್ನು ಮಾಡ್ಕೋಬೇಕು. ಅಲ್ಲಿ ಮಣ್ಣು ಸ್ವಲ್ಪ ತೇವಾಂಶದಿಂದ ಕೂಡಿದ್ದು ಗಟ್ಟಿ ಪದರ ಆಗದ ಹಾಗೆ ನೋಡ್ಕೋಬೇಕು. ಓಕೆ. ಯಾವ ಜಮೀನಿನಲ್ಲಿ ಎರೆಹುಳುಗಳು ಕಾಣಿಸ್ತವೋ ಆ ಜಮೀನಿಗೆ ಬೇರೆ ಯಾವ ಗೊಬ್ಬರಗಳು ಬೇಕಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ನಂತರ ಅದನ್ನ ಗುರುತಿಸಬೇಕು, ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಕೊಡಬೇಕು. ಆವಾಗ ರೈತರು ತಾವಾಗೆ ಮಾಡ್ತಾರೆ. ಅವನು ಪಕ್ಕದವರು ಅಥವಾ ಇನ್ನೊಬ್ರು ಕೃಷಿ ಮಾಡ್ತಾ ಇರ್ತಾರೆ, ಅವರು ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಮಾಡಿಬಿಟ್ಟು ಅವ್ರಿಗೂ ಅದೇ ಸಿಗ್ತಾ ಇದೆ ಇವ್ರಿಗೂ ಅದೇ ಸಿಗ್ತಾ ಇದೆ ಅಂತಂದ್ರೆ ಇವ್ರಿಗೂ ಅದು ಡಿಸ್ಕರೇಜ್ ಮಾಡ್ದಂಗೆ ಆಗ್ತದೆ, ಉತ್ಸಾಹ ಬರೋದಿಲ್ಲ. ಮತ್ತು ಇನ್ನೊಂದು ಬೇಸಿಕ್ ಆಗಿ ಏನು ಬೇಕು ಅಂತಂದರೆ IFS ಸಿಸ್ಟಮ್ ಅಂತ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಬೇಕೇ ಬೇಕು. ನಮ್ಮಲ್ಲಿ ಫಾರ್ಮಿಂಗು ಏನಾದರೂ ಬೇರೆ ದಾರಿ ಹಿಡಿತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಪ್ಯಾಸಿವ್ ಫಾರ್ಮರ್ಸ್. ಹಂಗೆ ಅದ್ರ ಬಗ್ಗೆ ಸ್ವಲ್ಪ. ಪ್ಯಾಸಿವ್ ಫಾರ್ಮರ್ಸ್ ಅಂದರೆ ಏನಂದರೆ ಜಮೀನು ತೆಗೆದು ಬಿಟ್ಬಿಡ್ತಾರೆ. ನಮ್ಮ ಹತ್ರ ದುಡ್ಡಿದೆ, ಜಮೀನು ತೆಗೆದು ಬಿಟ್ಬಿಡ್ತಾರೆ. ಒಂದಷ್ಟು ಜಮೀನು ಮಾಡ್ಕೋಬೇಕು, ಒಂದು 20 ಎಕರೆ 50 ಎಕರೆ ಒಂದು ಕಡೆ ಜಮೀನು ಮಾಡ್ಕೊಳ್ಳೋದು. ಸೊ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೊಂದು ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾರೋ ಒಬ್ಬನ ಇಟ್ಬಿಟ್ಟು ನೀವು ಮಾಡ್ತಾ ಇರಪ್ಪ ಅಂತಾರೆ, ಅವನಿಗೆ ಇದಾಕಬೇಕು ಅದಾಕಬೇಕು ಅಂತ ಕೊಡ್ತಾ ಇರ್ತಾರೆ, ಅದರಿಂದ ಏನು ಬರೋದಿಲ್ಲ. ಬಟ್ ಅವ್ರಿಗೆ ಅಲ್ಲಿಂದ ಜಮೀನು ಇದೆ ಅಂತ ಅನ್ನೋದು ಬೇಕು. ಅಲ್ಲಿ ನಾವು ಇಂಟೆನ್ಸಿವ್ ಫಾರ್ಮಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಅವರಲ್ಲಿ ಅದು ಹಸುಗಳು ಸಾಕೋದು, ಕುರಿಗಳು ಸಾಕೋದು, ಕೋಳಿಗಳು ಸಾಕೋದು, ಅದ್ರ ಗೊಬ್ಬರ ಯೂಸ್ ಮಾಡೋದು ಅದೇನೂ ಇರೋದಿಲ್ಲ ಅವ್ರಿಗೆ. ಪ್ಯಾಸಿವ್ ಫಾರ್ಮರ್ಸ್ ಇರ್ತಾರೆ, ಹೋಗ್ತಾರೆ, ನೋಡ್ಕೋತಾರೆ, ಬರ್ತಾರೆ. ನಮ್ದೊಂದು ಜಮೀನು ಇದೆ ಅಲ್ಲಿ, ಅಂದ್ರೆ ಖಾಲಿನೇ ಇರುತ್ತೆ. ಅದು ಇಲ್ಲ, ಏನಾದ್ರೂ ಬೆಳಿತಾರೆ, ಬೆಳೆಯೋಕ್ಕೂ ಬಿಟ್ಟಿರ್ತಾರೆ, ಜನನ್ ಬಿಟ್ಟಿರ್ತಾರೆ, ಬೆಳೀತಾ ಇರ್ತಾರೆ. ಅಲ್ಲೇನಾಗುತ್ತೆ, ಗೊಬ್ಬರಕ್ಕೆ ಅಭಾವ ಬರ್ತದೆ. ಅವ್ರೇನು ಮಾಡ್ತಾರೆ, ಹಳ್ಳಿಗಳಲ್ಲಿ ಗೊಬ್ಬರ ಹುಡುಕ್ತಾರೆ. ನಮ್ಮ ಹಳ್ಳಿ ಜನ ದುಡ್ಡು ಬರುತ್ತೆ, ಪಾಪ ಅವ್ರಿಗೂ ದುಡ್ಡು ಬೇಕಲ್ಲ. ತಮ್ಮ ಜಮೀನಿಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಗೊಬ್ಬರ ಮಾರ್ತಾರೆ. ಸ್ವಲ್ಪ ರೇಟ್ ಜಾಸ್ತಿ ಕೊಟ್ಟರು ಇವ್ರ ಹತ್ರ ದುಡ್ಡು ಇದೆ, ಗೊಬ್ಬರ ಮಾಡಿಬಿಡ್ತಾರೆ. ಇದು ಮೇ ಬಿ ಕಾಂಟ್ರವರ್ಷಿಯಲ್ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಇದು ನಾನು ಅಬ್ಸರ್ವ್ ಮಾಡಿರೋದು. ಹುಡುಕ್ತೀರ, ಎಲ್ಲೆಲ್ಲಿದೆ ಅಂತ ಹುಡುಕ್ತಾರೆ. ಹೆಚ್ಚಿನ ಹೋಲ್ಡಿಂಗ್ ಏನಿದೆಯಲ್ಲ, ಅದು ತುಂಬ ಜಾಸ್ತಿ ಜಮೀನು ಇರೋರಿಗೆ ತಾವು 2-3 ಹಸುಗಳು ಸಾಕಿದ್ರೆ ಅಥವಾ ಎತ್ತುಗಳು ಸಾಕಿದ್ರೆ ಸಾಕಾಗೋದಿಲ್ಲ ಗೊಬ್ಬರ. ಸೊ ಹುಡುಕಿ ತೆಗಿತಾರೆ. ಪಾಪ ಅವರು ಗೊಬ್ಬರ ಮಾರ್ತಾರೆ, ಗೊಬ್ಬರ ಸಿಗುತ್ತಲ್ಲ, ಮಾರ್ತಾರೆ. ಸೊ ಇದು ಅವ್ರಿಗೂ ಗೊಬ್ಬರ ಇಲ್ದಂಗೆ ಆಗ್ತದೆ. ಅವರು ಇನ್ವೇರಿಯಬಲಿ ಕೆಮಿಕಲ್ ಫರ್ಟಿಲೈಸರ್ಗೆ ಹೋಗ್ಬೇಕಾಗ್ತದೆ. ಇಲ್ಲ ಇವ್ರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅಂತಂದರೆ ಇವ್ರು ನೇರವಾಗಿ ಕೆಮಿಕಲ್ ಫರ್ಟಿಲೈಸರ್ಗೆ ಹೋಗ್ತಾರೆ. ಕೆಮಿಕಲ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡಿ 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 ಮಣ್ಣಿನ ತಾಕತ್ತನ್ನು, ಶಕ್ತಿನ ಕುಂದಿಸ್ತಾ ಹೋದರೆ ನಂತರದ ದಿನಗಳಲ್ಲಿ ಸಾಯಿಲ್ ಬಾರ್ನ್ ಡಿಸೀಸ್ಗಳು ಜಾಸ್ತಿ ಆಗ್ಬೋದು, ಮಣ್ಣಿನಿಂದ ಬರುವಂಥ ಕಾಯಿಲೆಗಳಾಗ್ಬೋದು, ಮತ್ತೊಂದು ಆಗ್ಬೋದು, ಜಾಸ್ತಿ ಆಗ್ಬೋದು. ಮತ್ತು ಮಣ್ಣಿನ ರಚನೆ, ಮಣ್ಣಿನ ಫಲವತ್ತತೆ, ಮಣ್ಣಿನಲ್ಲಿ ಇರಬೇಕಾದಂತಹ ಸೂಕ್ಷ್ಮ ಜೀವಿಗಳು, ನಮಗೆ ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳು ಸಾಯ್ತವೆ. ಎರೆಹುಳುಗಳಂತೂ ಬದುಕಕ್ಕೆ ಸಾಧ್ಯನೇ ಇಲ್ಲ ಆ ಭೂಮಿಯಲ್ಲಿ. ಸೊ ಇದೆಲ್ಲ ಆಗಿ ಅದು ಅಲ್ಟಿಮೇಟಾಗಿ ನೀವು ಲಾಸ್ಟ್ಗೆ ಏನಾಗುತ್ತೆ ಅಂತಂದರೆ ಒಂದು ಗಟ್ಟಿ ಪದರ ಆಗುತ್ತೆ, ಮತ್ತು ಉಳಕ್ಕೆ ಶುರು ಮಾಡ್ತೀವಿ. ಎಲ್ಲ ಒಂದರಿಂದ ಒಂದು ಜಾಯಿಂಟ್ ಆಗ್ತಾ ಹೋಗುತ್ತೆ. ಅದು ವಿಷಿಯಸ್ ಸರ್ಕಲ್ ಅದು. ಸೊ ಮೊದಲು ಅಲ್ಲಿ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಹೆಚ್ಚು ಅಳವಡಿಸ್ಕೊಳ್ಬೇಕು. ನಮ್ಗೆ 10 ಎಕರೆ ಜಮೀನಿದೆ ಅಂದರೆ ಒಂದು 10% ಅಷ್ಟು ಮೇವು ಬೆಳಿಬೇಕು. ಒಂದು 2 ಎಕರೆ ಜಮೀನಿದೆ, 2 ಎಕರೆನಲ್ಲಿ ಯಾವ ಥರ IFS ಮಾಡಬಹುದಾ? ಹಸುಗಳು ಪಾಲಿನ ಹುಲ್ಲನ್ನು ನಾವೇ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಸರ್, IFS ಬಗ್ಗೆ ನೀವು ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ಒಳ್ಳೆ ಮಾಡೆಲ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೊಸ ದಾರಿ ತೋರಿಸು